ಇನ್ನು ಮುಂದೆ ಅದೇ ಹಳೆ ಕಾಲದ ಸಾಬುದಾನ ಕಿಚಡಿ ತಿನ್ನೋದು ಬಿಟ್ಟು ಇದನ್ನೊಂದು ಸಲ ಟ್ರೈ ಮಾಡಿ. ಮಾವಿನಕಾಯಿ ಮತ್ತು ಸಿಹಿ ಗೆಣಸಿನ ಫ್ಯೂಷನ್ ಜೊತೆಗೆ ಚಟ್ಪಟ ಟೇಸ್ಟ್ ಕೊಡುವ ಈ ರೆಸಿಪಿ ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೆ ನಾನಿಲ್ಲಿ ಸಾಬುದಾನವನ್ನು ನೆನೆಸಿಟ್ಟಿದ್ದೇನೆ 1 ಗಂಟೆ ಅಷ್ಟೊತ್ತಿಗೆ. ಬಿಡಿ ಬಿಡಿ ಆಗಬೇಕಂದ್ರೆ ಸ್ವಲ್ಪನೇ ನೀರು ಹಾಕಿ ನೆನೆಸಿಡಬೇಕು. ನಂತರ ಬಾಯ್ಲ್ ಮಾಡಿದ ಸ್ವೀಟ್ ಪೊಟೊಟೊ ಅಂದರೆ ಸಿಹಿಗೆಣಸು, ಅಂದರೆ ಪೊಟೊಟೊ ಬದಲಿಗೆ ಸಿಹಿಗೆಣಸು ಹಾಕ್ತಾಯಿದ್ದೇನೆ. ತುಂಬಾ ಚಟ್ಪಟ ಟೇಸ್ಟ್ ಕೊಡುತ್ತೆ ನೀವು ರಾ ಮ್ಯಾಂಗೋ ಹಾಕಿದರೆ. ನೋಡಿ, ರಾ ಮ್ಯಾಂಗೋ ಸ್ವಲ್ಪನೇ ನಾವು ಗ್ರೇಟ್ ಮಾಡಿ ಇಟ್ಕೋಬೇಕು. ನಂತರ ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ. 1-2 ನಿಮಿಷದಲ್ಲಿ ಆಗಿ ಮುಗಿಸುವಂತಹ ಕಿಚಡಿ ಇದು. ಮಂಗಳೂರಲ್ಲಿ ಚರ್ಮುರಿಗೆ ಮಾವಿನಕಾಯಿ ಹಾಕಿ ಮಾಡ್ತಾರೆ ನೋಡಿ, ಅದೇ ಟೇಸ್ಟ್ ಇರುತ್ತೆ ಇದು ಕೂಡ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು. ನಾನು ಎಣ್ಣೆಯಲ್ಲಿ ಫಸ್ಟಿಗೆ ಪೀನಟನ್ನು ಫ್ರೈ ಮಾಡಿಟ್ಕೊಂಡಿದ್ದೇನೆ. ನೀವು ಪೀನಟ್ ಬೇಡ ಅಂದರೆ ಕ್ಯಾಶ್ಯೂ ಕೂಡ ಫ್ರೈ ಮಾಡ್ಬೋದು. ನಂತರ ನಾನು ಅದಕ್ಕೆ ಜೀರಾ ಹಾಕ್ತೇನೆ, ಗ್ರೀನ್ ಚಿಲ್ಲಿ ಕೂಡ ಹಾಕ್ತೇನೆ. ಎಲ್ಲವನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರಿದಾದ ಮೇಲೆ ನಾನು ಗ್ರೇಟ್ ಮಾಡಿದ ಮಾವಿನಕಾಯಿ ಉಂಟು ನೋಡಿ, ಅದನ್ನು ಕೂಡ ನಾನು ಹಾಕ್ತೇನೆ. ಅದು ನಂತರ ಬಾಯ್ಲ್ ಮಾಡಿದ ಸಿಹಿಗೆಣಸು ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪನೇ ಬಾಡಿಸ್ತೇನೆ. ನಾನು ಅದಕ್ಕೆ ಹಲ್ದಿ ಕೂಡ ಹಾಕ್ತೇನೆ. ಹಲ್ದಿ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ನನಗೆ ಅದು ಹಲ್ದಿ ಹಾಕಿ ರೂಢಿ, ಹಾಗಾಗಿ ಹಾಕಿಬಿಟ್ಟೆ. ಸ್ವಲ್ಪನೇ ನಾವು ಇದನ್ನು ರೋಸ್ಟ್ ಮಾಡಿದರೆ ಆಯಿತು. ಸ್ವೀಟ್ ಪೊಟೊಟೊ ಆಗಿರೋದ್ರಿಂದ ಸ್ವಲ್ಪ ನಮಗೆ ಅಂಟಿಕೊಂಡ ಹಾಗೆ ಕಾಣುತ್ತೆ ಕಡಾಯಿಯಲ್ಲಿ. ಅದಕ್ಕೆ ನೆನೆಸಿಟ್ಟಂಥ ಸಾಬುದಾನವನ್ನು ಕೂಡ ನಾವು ಹಾಕಬೇಕು. ನಂತರ ಅದನ್ನು ಮಿಕ್ಸ್ ಮಾಡಬೇಕು. ಸಾಬುದಾನವನ್ನು ಜಾಸ್ತಿ ನಾವು ಬಾಯ್ಲ್ ಮಾಡಲಿಕ್ಕೆ ಇಲ್ಲ, 1-2 ನಿಮಿಷದೊಳಗಡೆ ಅದು ಬಾಯ್ಲ್ ಆಗುತ್ತೆ. ನೋಡಿಕೊಂಡು ಸಾಲ್ಟ್ ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಅದು ಸ್ವೀಟ್ ಪೊಟೊಟೊ ಅಂದರೆ ಬಾಯ್ಲ್ ಮಾಡಿದ ಸ್ವೀಟ್ ಪೊಟೊಟೊಗೆ ಅಂಟ್ಕೊಂಡಿರೋದ್ರಿಂದ ಸ್ವಲ್ಪನೇ ನಾನಿಲ್ಲಿ ಬಿಸಿನೀರು ಹಾಕ್ತೇನೆ ಅಷ್ಟೇ. ಬಿಸಿನೀರು ಸ್ವಲ್ಪ ಚಿಮುಕಿಸಿದ್ರೂ ಸಾಕು, ಅಂದರೆ ಸ್ಪ್ರಿಂಕಲ್ ಮಾಡಿದರೂ ಸಾಕು. ನೀರು ಜಾಸ್ತಿ ಆದರೆ ಸಾಬುದಾನ ಮುದ್ದೆ ಆದಂಗೆ ಆಗುತ್ತೆ. ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಸಾಕು. ನಾನಿಲ್ಲಿ ಫ್ರೆಶ್ ಕೋಕೋನಟ್ ಕೂಡ ಹಾಕ್ತಾ ಇದ್ದೇನೆ ಟೇಸ್ಟಿಗೋಸ್ಕರ. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಲಾಸ್ಟಿಗೆ ನಾವಿಲ್ಲಿ ಶೇಂಗಾ ಅಂದರೆ ಪೀನಟನ್ನು ಹುರಿದ್ಬಿಟ್ಟು ತರಿತರಿಯಾಗಿ ಪೌಡ್ರ್ ಮಾಡಿದ್ದೇನೆ. ಅದನ್ನು ಮೇಲ್ಗಡೆಯಿಂದ ಹಾಕೋದ್ರಿಂದ ಅದರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಇದನ್ನಂತೂ ಹಾಕಲೇಬೇಕು ಲಾಸ್ಟಿಗೆ. 1 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬಿಟ್ಟರೆ ಅದು ಸ್ವಲ್ಪ ಹೊತ್ತಾದಮೇಲೆ ಬಿಡಿ ಬಿಡಿ ಆಗುತ್ತೆ. ಇವಾಗ ನಿಮಗೆ ಈ ರೀತಿ ಕಾಣ್ತಾ ಉಂಟು, ಆದರೆ ಬಿಡಿ ಬಿಡಿ ಆಗುತ್ತೆ. 1-2 ನಿಮಿಷ ಬಿಟ್ಟು ಸರ್ವ್ ಮಾಡಿದರೆ ತುಂಬಾ ಉದುರುದ್ರಾಗಿ ಬರುತ್ತೆ. ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಹೇಳುವಾಗಲೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ, ಚಟ್ಪಟ ಅನಿಸುತ್ತೆ. ಯಾವ ಏಜಿನವರಿಗೆ ಇದು ತುಂಬಾ ಒಳ್ಳೆಯದು, ಮಕ್ಕಳಿಂದ ಹಿಡಿದು ಡಯಟ್ ಮಾಡುವವರಿಗೆ ಎಲ್ರಿಗೂ ಒಳ್ಳೆಯದು. ಇಂಥದ್ದೇ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ.